ಒಂದಾನೊಂದು ಕಾಲದಲ್ಲಿ ರಿಪ್ ವಾನ್ ವಿಂಕಲ್ ಅನ್ನೋ ಹೆಸರಿನ ತುಂಬ ಒಳ್ಳೆಯ ಮನುಷ್ಯನಿದ್ದವನಂತೆ. ಎಷ್ಟು ಒಳ್ಳೆಯವನು ಅಂದರೆ ಆ ಊರಲ್ಲಿ ಎಲ್ಲರಿಗೂ ಅವನು ಅಂದರೆ ಬಲೂ ಪ್ರೀತಿ. ನೆರೆಹೊರೆಯವರು ಬಿಡು, ಊರಿನ ಬೀದಿ ನಾಯಿಗಳು ಅವನನ್ನ ಕಂಡ್ರೆ ಬಾಲ ಅಲ್ಲಾಡಿಸ್ತಾ ಅವನ ಹಿಂದೆ ಬರ್ತಾ ಇದ್ವಂತೆ. ಅವನಿದ್ದ ಊರು ಒಂದು ಎತ್ತರದ ಗುಡ್ಡಗಳ ತಪ್ಪಲಲ್ಲಿ ಇತ್ತು. ಅಲ್ಲಿನ ಜನ ಈ ಗುಡ್ಡದಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅಂತ ನಂಬ್ತಾ ಇದ್ರು. ಆದರೂ ಅಗತ್ಯವಾಗಿದ್ದ ಸೌದೆ ಪುರುಳೆಗಳಿಗಾಗಿ ಜನ ಗುಡ್ಡ ಹತ್ತಾ ಇದ್ರು. ಒಂದ್ಸಲ ನಮ್ಮ ಕಥಾನಾಯಕ ವಿಂಕಲ್ ಹೀಗೆ ಯಾವುದೋ ಕಾರಣಕ್ಕೆ ಗುಡ್ಡ ಹತ್ತಿದ. ಸರಿಸುಮಾರು ಅರ್ಧ ಹತ್ತಿರ್ಬೋದು. ಯಾರೋ ಹೆಸರು ಹಿಡಿದು ಕರೆದ ಹಾಗಾಯ್ತು. ತಿರುಗಿ ನೋಡ್ದ, ಯಾರೂ ಇಲ್ಲ. ಮತ್ತೆ ಒಂದು 10 ಹೆಜ್ಜೆ ಹಾಕಿದ. ಮತ್ತೆ ಯಾರೋ ಕರೆದ ಹಾಗಾಯ್ತು. ಅರ್ರೆ, ಇದ್ಯಾರು ಅಂತ ಅತ್ತಿತ್ತ ನೋಡ್ದ, ಯಾರೂ ಇಲ್ಲ. ಆವಾಗ ಇಲ್ಲಿದ್ದೇನೆ ಅಂತೂ ಒಂದು ಧ್ವನಿ. ಅದು ಅವನ ಕಾಲತ್ರದಿಂದ ಬರ್ತಾ ಇದೆ ಅನ್ನಿಸ್ತು. ಬಗ್ಗಿ ನೋಡ್ದ. ಹೌದು, ಕಾಲತ್ರ ಗುಜ್ಜಾರಿಯೊಬ್ಬ ಹೊರಲಾರದಷ್ಟು ದೊಡ್ಡ ಪೀಪಾಯಿ ಬೆನ್ನು ಮೇಲೆ ಹೊತ್ತು ನಿಂತಿದ್ದಾನೆ. ತಲೆ, ಮೈ, ಕೈ, ಕಾಲುಗಳಿಂದ ಬೆವರು ಸುರಿತಾ ಇದೆ. ಅಯ್ಯ, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂದ. ವಿಂಕಲ್ ಅವನ ಬೆನ್ನ ಮೇಲಿಂದ ಪೀಪಾಯಿ ಇಳಿಸಿ ತಾನು ಹೊತ್ಕೊಂಡ. ಗುಂಡ ಮುಂದೆ ಮುಂದೆ ಹೋದ. ವಿಂಕಲ್ ಅವನ ಹಿಂದೆ ಹಿಂದೆ ಹೋದ. ಪೀಪಾಯಿ ಕೊಡಬೇಕಲ್ವಾ? ಹೋಗ್ತಾ ಹೋಗ್ತಾ ಗುಜ್ಜಾರಿ ಒತ್ತೊತ್ತಾಗಿ ಬೆಳೆದ ಪೊದೆಗಳ ಕೆಳಗೆ ನುಸುಳಿದ. ವಿಂಕಲ್ನ ದೊಡ್ಡ ದೇಹಕ್ಕೆ ಅವನ ಹಿಂದೇನೇ ಹೋಗಕ್ಕೆ ಬಹಳ ಕಷ್ಟವಾಯಿತು. ಮೈ, ಕೈ ಎಲ್ಲ ಸ್ವಲ್ಪ ತರ್ಚಿತು. ಹಾಗೂ ಹೀಗೂ ಸವರಿಸಿಕೊಂಡು ಬಗ್ಗಿ ತಗ್ಗಿ ಮುಂದೆ ಹೋದ. ತಲೆ ಎತ್ತಿ ನೋಡ್ತಾನೆ. ಸುತ್ತಲೂ ದಪ್ಪಕ್ಕೆ ಒಂದಕ್ಕೊಂದು ಹೆಣೆದುಕೊಂಡ ಪೊದೆಗಳು, ಮಧ್ಯದಲ್ಲಿ ಖಾಲಿ ಜಾಗ, ಅಲ್ಲೊಂದು ಇಲ್ಲೊಂದು ಹೂವಿನ ಗಿಡ, ಅದರ ತುಂಬ ಬಣ್ಣ ಬಣ್ಣದ ಸುವಾಸನೆ ಬೀರೋ ಹೂಗಳು, ಎತ್ತರದ ಮರಗಳು. ಅದರ ಕೆಳಗೆ ಈ ಗುಜ್ಜಾರಿಯದೇ ಗಾತ್ರದ ಕೆಲವು ಗುಜ್ಜಾರಿಗಳ ಗುಂಪು. ಎಲ್ಲರ ತಲೆ ಮೇಲೂ ಉದ್ದದ ಸರ್ಕಸ್ನಲ್ಲಿ ವಿದೂಷಕರು ಹಾಕ್ತಾರಲ್ಲ ಅಂಥ ಟೋಪಿ, ಅದಕ್ಕೊಂದು ಬಾಲ, ಬಾಲದ ತುದಿಗೆ ಗುಂಡಕ್ಕಿರೋ ಕುಚ್ಚು. ಎತ್ತರದ ಹಿಮ್ಮಡಿಯಿರೋ ಶೂಸು ಹಾಕಿಕೊಂಡು ಮೈಗಂಟಿಕೊಂಡಿರೋ ದಪ್ಪನ್ನ ಪ್ಯಾಂಟ್ ಹಾಕಿಕೊಂಡಿದ್ರು. ಎಲ್ಲರನ್ನೂ ಪಕ್ಕನೆ ನೋಡಿದ್ರೆ ಬೆಲ್ಲದ ಅಚ್ಚಿನ ತರ ಕಾಣ್ತಾ ಇದ್ರು. ಇವರಿಬ್ಬರನ್ನ ಕಂಡ ಕೂಡ್ಲೆ ಎಲ್ಲರೂ ಕೇಕೆ ಹಾಕೋ ಸ್ವಾಗತಿಸಿದ್ರು. ವಿಂಕಲ್ ತನ್ನ ಕೈಯಲ್ಲಿರೋ ಪೀಪಾಯಿಗಳನ್ನು ಕೆಳಗಿಟ್ಟು ತಿರುಗಿ ಹೊರಡಬೇಕು. ಅವರಲ್ಲಿ ಒಬ್ಬ ಇವನ ಶರ್ಟ್ ಜಗ್ಗಿ ಕೂತ್ಕೋ ಅಂತ ಸನ್ನೆ ಮಾಡಿದ. ಮತ್ತೊಬ್ಬ ದೊಗಲೆ ಅಂಗಿಯಿಂದ ಗಾಜಿನ ಬಣ್ಣದ ಚಿತ್ತಾರವಿದ್ದ ಲೋಟ ತೆಗೆದು ಇವನ ಕೈಗಿಟ್ಟ. ಯಾವುದೋ ಮಾಯದಿಂದ ಎಲ್ಲರ ಕೈಯಲ್ಲೂ ಒಂದೊಂದು ಲೋಟ ಕಾಣಿಸ್ಕೊಳ್ತು. ಇವನು ತಂದ ಪೀಪಾಯಿಯ ಬಿರಡೆ ತೆಗೆದು ಅದರಲ್ಲಿದ್ದ ಯಾವುದೋ ಒಂದು ಸಿಹಿ ಸಿಹಿ ದ್ರವವನ್ನ ಎಲ್ಲರ ಲೋಟಕ್ಕೂ ಸುರಿದರು. ಆರಾಮವಾಗಿ ಕಾಲು ಚಾಚಿ ಕೂತು ಎಲ್ಲರೂ ಕುಡಿಯೋಕೆ ಶುರು ಮಾಡಿದರು. ನಮ್ಮ ರಿಪ್ ವಿಂಕಲ್ಗೆ ಅದು ಬಹಳ ಹಿಡಿಸಿತು. ಇವನು ಕುಡಿದು ಮುಗಿಸ್ತಾ ಇರೋ ಹಾಗೆ ಅವರಲ್ಲಿ ಒಬ್ಬ ಲೋಟ ಭರ್ತಿ ಮಾಡೋನು. 1, 2, 3, 4 ಲೋಟ ಮುಗಿಸಿದ. ಅಷ್ಟಗೋವಷ್ಟರಲ್ಲಿ ಇವನಿಗೆ ಮೈಯೆಲ್ಲ ಹಗುರಾದ ಹಾಗಾಯಿತು. ಕಣ್ಣು ಎಳೆದುಕೊಂಡು ಬಂತು. ತಡಿಲಿಕ್ಕಾಗದೆ ಕಣ್ಣು ಮುಚ್ಚಿದ. ನಿದ್ರೆಯ ಆಳಕ್ಕೆ ಇಳಿದ, ಕರಗಿ ಹೋದ. ಅದೆಷ್ಟೊತ್ತು ಕಳೆಯಿತೋ ಗೊತ್ತಿಲ್ಲ. ರಿಪ್ ವಿಂಕಲ್ ಕಣ್ಣು ತೆರೆದಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಬರ್ತಾ ಇದ್ದ. ಅರೆರೆ, ಇಡೀ ರಾತ್ರಿ ಇಲ್ಯಾಕೆ ಮಲಗಿದ್ದೆ ಅನ್ನೋ ಯೋಚನೆ ಬರ್ತಾ ಇದ್ದ ಹಾಗೆ ಹಿಂದಿನ ದಿನ ನಡೆದಿದ್ದೆಲ್ಲ ನೆನಪಿಗೆ ಬಂತು. ಅತ್ತಿತ್ತ ನೋಡಿದ್ರೆ ಯಾರೋ ಕಾಣ್ಲಿಲ್ಲ. ಹೀಗೆ ರಾತ್ರಿಯೆಲ್ಲ ಹೇಳದೆ ಕೇಳದೆ ಮನೆಯಿಂದ ಹೊರಗಿದ್ದೆ ಅಂದ್ರೆ ಮನೆಗೆ ಹೋದ ನಂತರ ಪೂಜೆ ಕಾದಿದೆ ಅಂದುಕೊಂಡ. ಬೇಗ ಬೇಗ ಗುಡ್ಡ ಇಳಿದು ಊರಿನ ಕಡೆ ಹೊರಟ. ತಲೆ ಇನ್ನೂ ಒಂಥರ ಧಿಮ್ ಅಂತ ಇತ್ತು. ಕಾಲು ಸಣ್ಣಗೆ ನಡುಗ್ತಾ ಇತ್ತು. ಏನೋ ಒಂಥರ ಗೊಂದಲ. ಅಂತೂ ಇಂತೂ ಊರು ಮುಟ್ಟಿದ್ರೆ ಅಲ್ಲಿನ ಕಥೆನೇ ಬೇರೆಯಾಗಿತ್ತು. ಇಡೀ ಊರಿನ ಗುರುತೇ ಸಿಗ್ತಾ ಇರ್ಲಿಲ್ಲ. ದಾರಿಯಲ್ಲಿ ಸಿಕ್ಕವರ ಯಾರ ಪರಿಚಯವೂ ಇರ್ಲಿಲ್ಲ. ಇವನನ್ನ ನೋಡಿದ ಅವರು ಒಳ್ಳೆಯ ಸರ್ಕಸ್ಸಿನ ಪ್ರಾಣಿನ ನೋಡಿದ ಹಾಗೆ ಆಶ್ಚರ್ಯದಿಂದ ಮಿಕಿ ಮಿಕಿ ನೋಡ್ತಾ ಇದ್ರು. ಯಾಕೆ ಹೀಗೆ ನೋಡ್ತಾರಪ್ಪ ಅಂತ ಬಗ್ಗಿ ನೋಡಿದ್ರೆ ಅವನ ಗಡ್ಡ ಮೀಸೆಗಳು ಮೊಣಕಾಲಿನ ಕೆಳಗೆ ಇಳಿಯೋವಷ್ಟು ಉದ್ದಕ್ಕೆ ಬೆಳೆದಿದ್ದವು. ಇವನಿಗೆ ಇನ್ನೂ ಗೊಂದಲವಾಯಿತು. ಇವನನ್ನೇ ನೋಡ್ತಾ ನಿಂತವ ಒಬ್ಬನನ್ನು ಕರೆದು ಕೇಳಿದ, ನಿಮಗೆ ಯಾರಿಗಾದ್ರೂ ರಿಪ್ ವಾನ್ ವಿಂಕಲ್ ಅನ್ನೋನು ಗೊತ್ತಾ? ಅವನು ಇವನಿಗೆ ತಿರುಗಿಸಿ ಕೇಳಿದ, ನೀನ್ಯಾರು ಮೊದಲು ಹೇಳ್ಬೋದಾ? ಇವನಂದ, ನಾನೇ ಆ ರಿಪ್ ವಾನ್ ವಿಂಕಲ್. ನಿನ್ನೆ ರಾತ್ರಿ ಬೆಟ್ಟದ ಮೇಲೆ ಮಲಗಿದ್ದೆ. ಇವತ್ತು ನೋಡಿದ್ರೆ ಇಡೀ ಊರು ಜನ ಎಲ್ಲ ಬದಲಾಗಿದ್ದಾರೆ. ಎಲ್ಲ ಗೊಂದಲಮಯವಾಗಿದೆ ಎಂದ. ಇದನ್ನು ಕೇಳಿ ಗುಂಪಿನಿಂದ ಹೆಣ್ಣು ಮಗಳು ಬಳು ಮುಂದೆ ಬಂದಳು. ಅವಳ ಮುಖ ಪರಿಚಿತ ಮುಖವಾಗಿತ್ತು. ಯಾರೆಂದು ಮಾತ್ರ ಹೊಳೆಯಲಿಲ್ಲ. ಅವನನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಾ ಅವಳೆಂದಳು, ನಾನು ರಿಪ್ ವ್ಯಾನ್ ವಿಂಕಲ್ನ ಮಗಳು. ನನ್ನ ತಂದೆ 20 ವರ್ಷಗಳ ಹಿಂದೆ ಸೌದೆಗೆಂದು ಗುಡ್ಡ ಹತ್ತಿ ಹೋದವ ಮರಳಿ ಬರಲೇ ಇಲ್ಲ. ನನ್ನ ತಂದೆಯ ಬಗ್ಗೆ ಯಾವ ಸುದ್ದಿಯೂ ಸಿಗಲಿಲ್ಲ.
ಅದೇ ಕೊರಗಿನಲ್ಲಿ ನಮ್ಮಮ್ಮ ತೀರಿಕೊಂಡಳು ಎಂದಳು. ಕಣ್ಣಂಚಿನಲ್ಲಿ ನೀರು ಹನಿಯುತ್ತಿತ್ತು. ವಿಂಕಲನಿಗೆ ತಡೆಯಲಾಗಲಿಲ್ಲ. ಅಳುತ್ತಾ ಅವಳನ್ನು ಬಾಚಿ ಎದೆಗಪ್ಪಿಕೊಂಡು, ಮಗಳೇ, ನಾನೇ ನಿನ್ನ ತಂದೆ, ಯಾರಿಗೂ ನನ್ನ ಗುರುತು ಸಿಗಲೋಲ್ಲದೇಕೆ ಎಂದು ದುಃಖದಿಂದ ತಳಮಳಿಸಿದ. ಆಗ ಗುಂಪಿನಿಂದ ಹಣ್ಣು ಮುದುಕನೊಬ್ಬ ಕೋಲೂರಿಕೊಂಡು ಮುಂದೆ ಬಂದು ವಿಂಕಲ್ನ ಮುಖವನ್ನು ಹತ್ತಿರದಿಂದ ಪರೀಕ್ಷಿಸಿ ನೋಡಿದ. ಮೆಲ್ಲನೆ ಅವನ ಮುಖದ ಬಿಗು ಸಡಿಲಿಸಿತು. ಸಂದೇಹವೇ ಇಲ್ಲ, ಇವನೇ ರಿಪ್ ವಿಂಕಲ್. ಎಲ್ಲಿಗೆ ಹೋಗಿದ್ದೀಯಪ್ಪ ಇಷ್ಟು ವರ್ಷ ಎಂದ. ರಿಪ್ ವಿಂಕಲ್ ಮೆಲ್ಲನೆ ತನ್ನ ಕಥೆ ಹೇಳಿದ. ಹೇಳಲು ಬಹಳವೇನೂ ಇರಲಿಲ್ಲ. ಒಂದು ರಾತ್ರಿಯ ನಿದ್ದೆಯಲ್ಲಿ ಅವನು 20 ವರ್ಷ ಕಳೆದಿದ್ದ. ಇಡೀ ಊರೇ ಕುಳಿತು ಅವನ ಕಥೆ ಕೇಳಿತು. ಕೆಲವರು ನಂಬಿದರು, ಕೆಲವರು ನಂಬಲಿಲ್ಲ. 20 ವರ್ಷ ನಿದ್ದೆ ಮಾಡಲು ಸಾಧ್ಯವೇ ಎಂದವರು ಚರ್ಚಿಸುತ್ತಿದ್ದರು. ನಿನಗೇನು ಅನ್ನಿಸುತ್ತೆ ಮರಿ? ಈ ಕಥೆ ನಿಮಗೆ ಇಷ್ಟವಾಯಿತಾ?